ನಮಸ್ತೆ, ನಮ್ಮನೆ ಅಡುಗೆ ಚಾನೆಲ್ಗೆ ಸ್ವಾಗತ. ನಾನಿಲ್ಲಿ ಒಂದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಅದು ಯಾವುದಪ್ಪ ಅಂದರೆ ಬನಾನಾ ಮಿಲ್ಕ್ ಶೇಕ್, ಅಂದರೆ ಬಾಳೆಹಣ್ಣಿನ ಮಿಲ್ಕ್ ಶೇಕ್. ಈ ಬೇಸಿಗೆಗೆ ಬಿಸಿಲು ಟೈಮಲ್ಲಿ ತಂಪಾಗೇನಾದರೂ ಕುಡಿಯಬೇಕು ಅನ್ನಿಸ್ದಾಗ ಫಟ್ ಅಂತ ಮಾಡ್ಕೋಬೋದು ಈ ಮಿಲ್ಕ್ ಶೇಕ್ನ. ತುಂಬ ರುಚಿಯಾಗಿರುತ್ತೆ, ತುಂಬ ಎನರ್ಜಿ ಕೂಡ ಕೊಡುತ್ತೆ ಇದು. ಈಗ ನಾವು ಮನೆಯಲ್ಲೇ ಈ ರುಚಿಯಾದಂತಹ ಬನಾನಾ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಸಿಟ್ರೆ ಸಾಕು. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಒಂದು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ಜೊತೆಗೆ 2 ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಮಿಲ್ಕ್ ಶೇಕ್ಗೆ ಸಕ್ಕರೆ ಬದಲಿಗೆ ಜೇನುತುಪ್ಪ ಬಳಸ್ತಾ ಇದ್ದೀನಿ. ಜೊತೆಗಿಲ್ಲಿ ನಾನು ಆಗಲೇ ಹೇಳಿದಾಗೆ 2 ಅಂಜೂರ ಮತ್ತು 2 ಖರ್ಜೂರನ ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಒಣ ಖರ್ಜೂರನ. ಜೊತೆಗಿಲ್ಲಿ 1 ಲೋಟ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ 6 ಬಾದಾಮಿ ಮತ್ತು 3 ಗೋಡಂಬಿನೂ ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಸಿಟ್ರೆ ಸಾಕು. ಜೊತೆಗಿಲ್ಲಿ ಸ್ವಲ್ಪ ಬಾದಾಮಿ ಮತ್ತು ಕುಂಬಳಕಾಯಿ ಬೀಜನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ನಾನಿಲ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಬಳಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಿಲ್ಕ್ ಶೇಕು ತುಂಬ ರುಚಿ ಕೊಡುತ್ತೆ. ನಾನೀಗ ಒಂದು ಜ್ಯೂಸರ್ ಜಾರ್ ತೊಗೊಂಡು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತಾ ಹೋಗ್ತೀನಿ. ನಾನು ಮೊದಲಿಗೆ ಇಲ್ಲಿ ಅಂಜೂರ ಹಾಕ್ಕೊತಾ ಇದ್ದೀನಿ, ನೆನೆಸಿಟ್ಟಿರೋ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಜೊತೆಗೀಗ ಗೋಡಂಬಿನ ನೀರಿಂದ ಸಪ್ರೇಟ್ ಮಾಡಿ ಹಾಕ್ತೀನಿ, ನೀರನ್ನ ಬಳಸೋದಿಲ್ಲ. ಏಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ ನೆನೆಸಿರೋ ನೀರನ್ನು ಬಳಸಿದ್ರೆ ಮಿಲ್ಕ್ ಶೇಕು ತುಂಬ ತೆಳು ಆಗುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಸಲುವಾಗಿ ಡ್ರೈ ಫ್ರೂಟ್ಸ್ನ ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನೀಗ ಬಾದಾಮಿನೂ ಕೂಡ ಹಾಗೆ ಹಾಕೋತಾ ಇದ್ದೀನಿ. ಜೊತೆಗೀಗ ಒಣ ಖರ್ಜೂರ ಆಗಿರೋದ್ರಿಂದ ಇದನ್ನು ಕೂಡ ಬೀಜನ ತೆಗೆದು ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಅದಕ್ಕೆ ಸಲುವಾಗಿ ನಾವಿಲ್ಲಿ ಖರ್ಜೂರ ಮತ್ತು ಅಂಜೂರ ಮತ್ತು ಬಾದಾಮಿ ಎಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಒಳ್ಳೆ ಎನರ್ಜಿ ಕೊಡುತ್ತೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಿದು ಮಿಲ್ಕ್ ಶೇಕು. ಯಾವ ವಯಸ್ಸಿನವ್ರು ಬೇಕಾದರೂ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಇದ್ರ ಜೊತೆಗೆ ನಾನು ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಹಣ್ಣಾಗಿರುವಂಥ ಪಚ್ಚಬಾಳೆಹಣ್ಣು ಬಳಸ್ತಾ ಇದ್ದೀನಿ. ಬೇಕು ಅಂದರೆ ಏಲಕ್ಕಿ ಬಾಳೆಹಣ್ಣು ಕೂಡ ಬಳಸ್ಕೋಬೋದು. ಸಾಮಾನ್ಯವಾಗಿ ಮಿಲ್ಕ್ ಶೇಕಿಗೆ ಪಚ್ಚಬಾಳೆಹಣ್ಣು ಬಳಸಿದ್ರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈಗಿಲ್ಲಿ ನಾನು ಬಾದಾಮಿ ಮತ್ತು ಕುಂಬಳಕಾಯಿ ಬೀಜನ ಹಾಗೆ ಇಟ್ಕೊತಾ ಇದ್ದೀನಿ ಕೊನೆಯಲ್ಲಿ ಹಾಕೋದಕ್ಕೆ. ಈಗ ಇದ್ರ ಜೊತೆಗೆ ಜೇನುತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ಜೊತೆಗೆ ತಣ್ಣಗಿರುವಂಥ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಜೇನುತುಪ್ಪ ಬಳಸ್ತಾ ಇರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ತುಂಬ ನೈಸಾಗಿ ಮಾಡ್ಕೋಬಾರ್ದು. ಮಿಲ್ಕ್ ಶೇಕಲ್ಲಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಸರ್ವ್ ಮಾಡೋದಕ್ಕೆ 1-2 ಐಸ್ ಕ್ಯೂಬ್ ಕೂಡ ಬಳಸ್ಕೊತಾ ಇದ್ದೀನಿ. ಬೇಸಿಗೆ ಆಗಿರೋದ್ರಿಂದ ಐಸ್ ಕ್ಯೂಬ್ ಬಳಸ್ತಾ ಇದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ತಣ್ಣಗಿರುವಂಥ ರುಚಿಯಾಗಿರುವಂಥ ಆರೋಗ್ಯಭರಿತವಾಗಿರುವಂತಹ ಮಿಲ್ಕ್ ಶೇಕ್ ರೆಡಿ ಆಯಿತು. ನಾವು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿರೋದ್ರಿಂದ ಆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತರಿಯಾಗಿ ಹಾಗೆ ಇರುತ್ತಲ್ಲ ಮಿಲ್ಕ್ ಶೇಕ್ ಒಳಗೆ, ಅದು ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಸ್ವಲ್ಪ ಬಾದಾಮಿ ಮತ್ತು ಪಂಪ್ಕಿನ್ ಸೀಡ್ಸ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದಾಗ ಆ ಕ್ರಿಸ್ಪಿನೆಸ್ ಹಾಗೆ ಇರುತ್ತಲ್ವ, ತುಂಬ ರುಚಿ ಕೊಡುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಹಣ್ಣು ತಿನ್ನಲ್ಲ, ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಕೂಡ. ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ಕುಡಿತಾರೆ, ಅಷ್ಟು ಒಳ್ಳೆ ರುಚಿ ಇರುತ್ತೆ ಇದು. ನೀವು ಮನೇಲಿ ಮಕ್ಕಳಿದ್ರೆ ಮಕ್ಳಿಗೆ ಮಾಡಿಕೊಡಿ, ಮತ್ತು ನೀವು ಕೂಡ ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವ ವಯಸ್ಸಿನವ್ರು ಬೇಕಾದರೂ ಕುಡಿಬೋದು ಇದನ್ನು. ತುಂಬ ಎನರ್ಜಿ ಇರುವಂಥ ಡ್ರಿಂಕ್ ಇದು. ಹಣ್ಣುಗಳನ್ನ ಹಾಗೆ ತಿನ್ನೋ ಬದಲು ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹಕ್ಕೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಲಿಕ್ವಿಡ್ ಐಟಮು ಕೂಡ ಸೇರುತ್ತೆ. ಈ ರೀತಿ ಮಿಲ್ಕ್ ಶೇಕ್ನ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.